ಹಲೋ ಗಾಯ್ಸ್, ಗುಡ್ ಮಾರ್ನಿಂಗ್. ಅಂತೂ ಇಂತೂ ಈ ಸಲ ಕಪ್ ನಮ್ದಾಯ್ತು. ಆಫ್ಟರ್ ಮೆನಿ ಇಯರ್ಸ್ ಆಫ್ ಸ್ಟ್ರಗಲ್, ಕನ್ಸಿಸ್ಟೆನ್ಸಿ, ಎಷ್ಟು ಜನ ದೇವ್ರಿಗೆ ಬೇಡ್ಕೊಂಡಿದ್ರು, ಅಂತೂ ಇಂತೂ ಈ ಸಲ ಕಪ್ ನಮ್ದೆ. ಐ ಆಮ್ ವೆರಿ ಹ್ಯಾಪಿ ಅಬೌಟ್ ಇಟ್. ರಾತ್ರಿ ಫುಲ್ಲು ಜನ ಪಟಾಕಿ ಹೊಡೆದಿದಂತೆ, ಸೆಲೆಬ್ರೇಷನ್ಗಳು ಮಾಡಿದಂತೆ, ರ್ಯಾಲಿಗಳು ಹೋಗಿದಂತೆ. ತುಂಬ ಬ್ಯೂಟಿಫುಲ್ ಆಗಿತ್ತು ಸೆಲೆಬ್ರೇಷನ್. ಆ ಒಗ್ಗಟ್ಟು, ಆ ಸ್ಪಿರಿಟ್ಟು, ದ ಸ್ಪಿರಿಟ್ ಆಫ್ ದ ಟೀಮ್ ಎಲ್ಲ ಪ್ರತಿಯೊಬ್ಬ ವ್ಯಕ್ತಿಗಳಲ್ಲೂ ಕಾಣಿಸ್ತಿತ್ತು. ಐ ಆಮ್ ವೆರಿ ಹ್ಯಾಪಿ ಅಬೌಟ್ ಇಟ್. ಈ ಟೈಮಲ್ಲಿ ನಾನು ಒಂದೇ ಒಂದು ಕಿವಿ ಮಾತು ಹೇಳಕ್ಕೆ ಇಷ್ಟಪಡ್ತೀನಿ. ಲೈಕ್, ಇಷ್ಟು ಜನ ಒಂದು ಟೀಮ್ಗೆ ಹಲವಾರು ವರ್ಷಗಳಿಂದ ಅವ್ರು ಸೋತ್ರು, ಗೆದ್ರು, ಫೈನಲ್ಸಿಗೆ ಬಂದರು, ಅಷ್ಟು ಚೆನ್ನಾಗಿ ಸಪೋರ್ಟ್ ಮಾಡಿದ್ರು. ಅದೇ ಥರ ನಿಮ್ಮ ಲೈಫಲ್ಲೂ ಒಬ್ಬರು ವ್ಯಕ್ತಿಗಳಿರ್ತಾರೆ. ಇಟ್ ಮೈಟ್ ಬಿ ಯುವರ್ ಪೇರೆಂಟ್ಸ್, ಯುವರ್ ಲವ್ಡ್ ಒನ್ಸ್, ಅಥವಾ ನಿಮ್ಮ ಫ್ರೆಂಡ್ಸ್ಗಳಾಗಿರ್ಬೋದು. ನಿಮ್ಮನ್ನು ಸಕ್ಸಸ್ಫುಲ್ಲಾಗಿ ಅಚೀವ್ಮೆಂಟ್ ಮಾಡೋದಾಗಿರ್ಬೋದು, ನೀವು ಸಕ್ಸಸ್ಫುಲ್ ಆಗೋದಾಗಿರ್ಬೋದು, ನಿಮ್ಮನ್ನು ಗ್ರೋ ಆಗೋದಾಗಿರ್ಬೋದು, ನೋಡೋಕೆ ತುಂಬ ಹತ್ರದನ್ನ ಕಾಯ್ತಾ ಇದ್ದಾರೆ. ಸೊ ಕೀಪ್ ದಿಸ್ ಇನ್ ಮೈಂಡ್. ಟ್ರೂ RCB ಫ್ಯಾನ್ ಥರ ನಿಮ್ಮ ಲೈಫಲ್ಲಿ ಕನ್ಸಿಸ್ಟೆಂಟಾಗಿ ನಿಮ್ಮನ್ನ ಮೋಟಿವೇಟ್ ಮಾಡ್ತಾ ನಿಮ್ಮ ಗ್ರೋತ್ನ ನೋಡಬೇಕು ಅಂದ್ಕೊಂಡಿರೋರಿಗೆ ಬೇಜಾರು ಮಾಡೋಕ್ಕೆ ಹೋಗಬೇಡಿ. ಸೊ ಈವನ್ ಪ್ರೂವ್ ಯುವರ್ ಸೆಲ್ಫ್. ಹೇಗೆ RCB ಇಷ್ಟು ವರ್ಷಗಳಿಂದ ಕನ್ಸಿಸ್ಟೆಂಟಾಗಿ ಎಷ್ಟೇ ಸಲ ಸೋತ್ರೂ ಪ್ರಯತ್ನ ಪಟ್ಟು ಈ ಸಲ ಕಪ್ನ ಗೆದ್ದಿದೆಯೋ, ಅದೇ ಥರ ನೀವು ನಿಮ್ಮ ಬಗ್ಗೆ ಯೋಚನೆ ಮಾಡೋರಿಗೋಸ್ಕರ, ಕೇರ್ ಮಾಡೋರಿಗೋಸ್ಕರ, ಲವ್ ಮಾಡೋರಿಗೋಸ್ಕರ ಗೆಲ್ಲೇಬೇಕು. ಗೆದ್ದೇ ಗೆಲ್ತೀರಾ. ಶೋ ದ ಸ್ಪಿರಿಟ್ ಆಫ್ ದ ಟ್ರೂ RCB. ಬಿ ಕನ್ಸಿಸ್ಟೆಂಟ್, ಬಿ ಸ್ಟ್ರಾಂಗ್, ಆ್ಯಂಡ್ ಆಲ್ವೇಸ್ ನೆವರ್ ಗಿವ್ ಅಪ್ ಆ್ಯಂಡ್ ಪ್ಲೇ ಬೋಲ್ಡ್.